ಏನು ಮೊದಲ ಆಟಗಾರ ಅದು RCB ತಂಡಕ್ಕೆ ಸೇರ್ಪಡೆಯಾಗಿರೋದು ಎಲ್ಲರ ನಿರೀಕ್ಷೆಯ ಆಟಗಾರ ಅದು ಲಿಯಾಮ್ ಲಿವಿಂಗ್ಸ್ಟೋನ್. ಬರೋಬ್ಬರಿ 8.75 ಕೋಟಿ ರೂಪಾಯಿಗೆ RCB ತಂಡದ ಪಾಲಾಗಿದ್ದಾರೆ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು. ಒಬ್ಬ ಅದ್ಭುತವಾದಂಥ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನ್. RCBಗೆ ಇವರು ಬೇಕಾಗಿತ್ತು ಅಂತ ಹೇಳಿ RCB ಫ್ಯಾನ್ಸ್ ಕೂಡ ಹೇಳಿದ್ರು. ಅದರಂತೆ ಫೈನಲಿ ಮೊದಲ ಆಟಗಾರನನ್ನ ಇಲ್ಲಿ ಖರೀದಿ ಮಾಡಿದ್ದಾರೆ RCB ಫ್ರಾಂಚೈಸಿ ಅವರು. ಲಿಯಾಮ್ ಲಿವಿಂಗ್ಸ್ಟೋನ್ ಒಬ್ಬ ಒಳ್ಳೆಯ ಆಟಗಾರ. ಅವರು ನಮ್ಮ ತಂಡಕ್ಕೆ ಬೇಕಾಗಿತ್ತು, ಅಂದರೆ RCB ತಂಡಕ್ಕೆ ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಮ್ಯಾಚ್ ವಿನ್ನರ್ ಕೂಡ ಹೌದು. ಹಾಗಾಗಿನೇ ಅವರನ್ನ ಅದ್ಭುತವಾಗಿ ಇಲ್ಲಿ ಖರೀದಿ ಮಾಡಿರೋದು. ಸಹಜವಾಗಿ ಇದು RCB ಫ್ಯಾನ್ಸ್ಗೆ ಬಹಳ ಖುಷಿ ಕೊಟ್ಟಿರುತ್ತೆ. ಬಿಕಾಸ್ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಒಬ್ಬ ಒಳ್ಳೆಯ ಆಲ್ರೌಂಡರ್. ಹಾಗಾಗಿನೇ ಅವರು ಬೇಕಾಗಿತ್ತು ತಂಡಕ್ಕೆ. ಮತ್ತು RCB ತಂಡ ಅಂತ ಅಂದರೆ ಎಲ್ಲೋ ಒಂದು ಕಡೆ ಮ್ಯಾಚ್ ಫಿನಿಷರ್ಗಳ ಕೊರತೆಯನ್ನು ಅನುಭವಿಸ್ತಾ ಇತ್ತು ಇಷ್ಟು ವರ್ಷಗಳ ಕಾಲ. ಆದರೆ ಈ ಬಾರಿ ಲಿಯಾಮ್ ಲಿವಿಂಗ್ಸ್ಟೋನ್ ಎಲ್ಲೋ ಒಂದು ಕಡೆ ಬೇಕಾಗಿತ್ತು RCB ತಂಡಕ್ಕೆ. ಆದರೆ ಈಗ ಮತ್ತೆ RCBಗೆ ಬಂದಿದ್ದಾರೆ. ಗಮನಿಸ್ತಾ ಇದ್ದೀವಿ, ಅವರು 2019ರಲ್ಲಿ IPL ಡೆಬ್ಯೂಟ್ ಪಂದ್ಯವನ್ನು ಆಡಿದ್ರು. ಅದಾದ ನಂತರ ಏನು ಈಗ ಅವರಿಗೆ ಅಂದರೆ 39 ಮ್ಯಾಚಸ್ ಆಡಿರುವಂಥ ಒಂದು ಅನುಭವ ಕೂಡ ಇದೆ. ಹಾಗಾಗಿ ಅವರು ಬೇಕಾಗಿತ್ತು RCBಗೆ. ಅವರನ್ನು ಕೊಂಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಈಗ ನಮ್ಮ RCB ತಂಡ. ಹಾಗಾಗಿನೇ RCB ಫ್ಯಾನ್ಸ್ಗೆ ಬಹಳ ಖುಷಿಯಾಗಿರುತ್ತೆ. ನಾವು ಇಷ್ಟೊತ್ತು ಕಾಯ್ತಾ ಇದ್ವಿ RCB ಅವರು ಯಾರನ್ನ ತೆಗೆದುಕೊಳ್ತಾರಪ್ಪ ಅಂತ ಹೇಳಿ. ನೋಡಿ, ಈ ವರ್ಷದ ಅವರ ಒಂದು ಆಟ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ 2024ರಲ್ಲಿ ಅವರು 7 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ ಇಲ್ಲಿ 2ರಲ್ಲಿ ಆಡಿಲ್ಲ, ಅಂದರೆ 111 ರನ್ಗಳನ್ನು ಅವರು ಕಲೆ ಹಾಕಿರೋದು. ಹೈಯೆಸ್ಟು ಅದರಲ್ಲಿ 38 ನಾಟ್ಔಟ್ ಆಗಿ ಉಳಿದಿದ್ದಾರೆ. 22.20 ಅಂದರೆ ಎವರೇಜ್ನಲ್ಲಿ ಬ್ಯಾಟಿಂಗ್ ಮಾಡಿರೋದು. ಇನ್ನು ಸ್ಟ್ರೈಕ್ ರೇಟ್ 142.31ರಲ್ಲಿ ಸ್ಟ್ರೈಕ್ ರೇಟ್. ಅದ್ಭುತವಾದಂಥ ಆಟ ಇದು. ಏನು ಬೌಲಿಂಗ್, ಇವರು ಆಲ್ರೌಂಡರ್ ಕೂಡ ಹೌದು. ಹಾಗಾಗಿ ಇದೇ ವರ್ಷ 7 ಮ್ಯಾಚ್ಗಳಲ್ಲಿ ಅವರು ಎಷ್ಟು 84 ರನ್ ನೀಡಿದ್ದಾರೆ, 3 ವಿಕೆಟ್ಗಳನ್ನು ಖರೀದಿ ಮಾಡಿದ್ದಾರೆ. ಬೆಸ್ಟ್ ಅಂತ ಅಂದರೆ ಅವರದ್ದು 19 ರನ್ ನೀಡಿ 2 ವಿಕೆಟ್ ಕಬಳಿಸಿರೋದು. ಒಟ್ಟಾರೆಯಾಗಿ ಏನೇ ಆಗ್ಲಪ್ಪ, ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ನಮ್ಮ ತಂಡಕ್ಕೆ ಬೇಕಾಗಿತ್ತು ಅಂತ ಹೇಳಿ RCB ಫ್ಯಾನ್ಸ್ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ರು. ಅದರಂತೆ ಒಬ್ಬ ಉತ್ತಮವಾದಂಥ ಆಲ್ರೌಂಡರ್ RCB ಪಾಲಾಗಿರೋದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ, ಖುಷಿ ಸಂಗತಿ. ಅವರು ಬೇಕಾಗಿತ್ತು, ನಮಗೆ ಸಿಕ್ಕಿದ್ದಾರೆ. ನಿಜಕ್ಕೂ ಕೂಡ ಇದು ಬಹಳ ಒಳ್ಳೆಯ ವಿಚಾರ.